ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇವತ್ತು ನಾನು ನಮ್ಮ ಸಿದ್ಧಾವನ ಹಾಸ್ಟೆಲಿಗೆ ಬಂದಿದ್ದೇನೆ. ಇವತ್ತು ಎಂಥ ಸ್ಪೆಷಲ್ ಅಂತ ಹೇಳಿದರೆ ಗಣೇಶ ಚತುರ್ಥಿ, ಗಣೇಶ ಹಬ್ಬ ಭಾರಿ ಅದ್ದೂರಿಯಾಗಿ ಆಚರಿಸ್ತದೆ. ಅಂದರೆ ಸಿದ್ಧಾವನದಲ್ಲಿ ಇದೇ ಸ್ಪೆಷಲ್. ಸೊ ಇಲ್ಲಿ ಎಂಟ್ರೆನ್ಸಿಗೆ ಬಂದಿದ್ದಾನೆ ನೋಡಿ, ಇದೆಲ್ಲ ಫೋಟೋಗ್ರಫಿ ಮಾಡ್ತಿದ್ದಾರೆ. ಇದು ಎಂತ ಅಂತ ಹೇಳಿದರೆ ಎಲ್ಲ ಫುಲ್ ಅಂದರೆ ಇಲ್ಲಿನ ಸ್ಟೂಡೆಂಟ್ಸೇ ಮಾಡೋದು. ಯಾಕೆಂತ ಹೇಳಿದರೆ ದೊಡ್ಡವರು ಅಷ್ಟೊಂದು ಇನ್ವಾಲ್ವ್ ಆಗೋದಿಲ್ಲ. ಯಾಕೆಂತೇಳಿ ನಮಗೆ ಸ್ಟೂಡೆಂಟ್ಸ್ ಗೊತ್ತಾಗಬೇಕು ಯಾವ ರೀತಿ ಅರೇಂಜ್ಮೆಂಟ್ ಎಲ್ಲ ಮಾಡಬೇಕು ಅಂತ. ನಾವು 2 ವರ್ಷ ನಾವು ಗಣೇಶ ಚೌತಿ ನೋಡಿದ್ದಾವೆ, ಆದರೆ ಈ ವರ್ಷ ನೋಡಲಿಕ್ಕೆ ಬಂದದ್ದು. 2 ವರ್ಷ ನಾವು ಮಾಡಿದ್ದಾವೆ ಅಂದರೆ ಅರೇಂಜ್ಮೆಂಟ್ಸ್ ಎಲ್ಲ. ಸೊ ಸಿಂಪಲ್, ಅಂದರೆ ಯಾರ್ದು ಐಡಿಯಾ ಇಲ್ಲ, ನಮ್ಮ ಮಕ್ಕಳದೇ, ನಾವೇ ಇಲ್ಲಿದ್ದ ಮಕ್ಕಳದ್ದೇ ಐಡಿಯಾ ತರೋದು. ಸೊ ಹಾಗೆ ನಾವೀಗ ಎಂಟ್ರೆನ್ಸ್ ಒಳಗೆ ಹೋಗ್ತಾ ಇದ್ದೇವೆ. ಭಾರಿ ಚೆಂದ ಮಾಡಿದ್ದಾರೆ, ಎಲ್ಲ ಕಾನ್ಸೆಪ್ಟ್ ಭಾರಿ ಒಳ್ಳೆಯದುಂಟು. ಈಗ ಒಳಗೆ ಗಣೇಶ ಇಡ್ತಾರೆ, ಅಂದರೆ ನೈಟ್ ಪ್ರೋಗ್ರಾಮ್ ಇರ್ತದೆ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಮುಂದೆ ಹೋಗಿದ್ದಾರೆ. ನಾನು ವ್ಲಾಗ್ ಮಾಡಲಿಕ್ಕೋಸ್ಕರ ಸ್ವಲ್ಪ ಹಿಂದೆ ಆದೆ. ಹಾಗೆ ನೋಡಿ, ಇಲ್ಲಿ ಗಾಡಿ ಎಲ್ಲ ಚೆಂದ. ನಮಗೆ ಇಲ್ಲಿ ಫಸ್ಟ್ ಎಂಟ್ರೆನ್ಸ್ ಆದ ಕೂಡಲೇ ಡೈರೆಕ್ಟಾಗಿ ಶ್ರೀ ಸಿದ್ಧಾವನ ಗುರುಕುಲ ಅಂತ ಹೇಳಿ, ಅಂದರೆ ಹೆಗ್ಡೆ ಅವ್ರದ್ದು ಕಾರ್ ಮ್ಯೂಸಿಯಮಲ್ಲಿ ಇದ್ದಂಥ ಒಂದು ಗಾಡಿ ಅಂತಂದಿದ್ದಾರೆ, ಫಾರ್ಡ್ ಎ ಅಂತ. ಎಂಟ್ರೆನ್ಸ್ ನೋಡಿ ಭಾರಿ ಚೆಂದ ಮಾಡಿದ್ದಾರೆ. ನೆಕ್ಸ್ಟ್ ಆ ಸೈಡಿಂದ ಈ ಸೈಡಿಗೆ ಬಂದರೆ ಇಲ್ಲೊಂದು ಎತ್ತಿನ ಗಾಡಿ ಇಟ್ಟಿದ್ದಾರೆ, ಸ್ವಲ್ಪ ಓಲ್ಡನ್ ಸ್ಟೈಲ್, ವಿಂಟೇಜ್ ಸ್ಟೈಲ್ ಅಂತ. ಅದು ಸಹ ವಿಂಟೇಜ್ ಗಾಡಿ. ಗೈಸ್, ನಾವೀಗ ಒಳಗೆ ಹೋಗ್ತಿದ್ದೇವೆ. ನೋಡಿ, ಈ ಎಂಟ್ರೆನ್ಸ್ ಬಾಗಿಲಲ್ಲಿ ನೋಡಿ ಒಂದು ಶಿವನ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ವರ್ಲ್ಡ್ ಕಪ್ ಇದೆ, ICC ಕಪ್ ಇದೆ, ಕಪ್ ಇಟ್ಟಿದ್ದಾರೆ. ಸೊ ಹೀಗೆ ಡೈರೆಕ್ಟ್ ಎಂಟ್ರಿ ಆದರೆ ಸಿದ್ಧಾವನದು. ಇಲ್ಲಿ ಒಂದು ಗುರುಕುಲದ ನಮ್ಮ ಹಾಸ್ಟೆಲ್ ಇದೆ, ಹಾಸ್ಟೆಲ್ ಬಿಲ್ಡಿಂಗ್ ಅಂದರೆ ಇದೇ ಸೇಮ್ ಬಿಲ್ಡಿಂಗ್ ಇದು. ಇದರದ್ದು ಒಂದು ಫೋಟೋಗೋಸ್ಕರ ಹಾಕಿದ್ದಾರೆ. ಈ ಸ್ಟೇಜ್ ಸೆಟ್ಟಿಂಗ್ ಆಗ್ತಾ ಉಂಟು. ಅಂದರೆ ನೈಟ್ 6 ಗಂಟೆಯಿಂದ 10:30 ತನಕ ಪ್ರೋಗ್ರಾಮ್ ಇರ್ತದೆ. 3 ದಿನ ಪ್ರೋಗ್ರಾಮ್ ಇರ್ತದೆ. ಲಾಸ್ಟ್ ಡೇ ವಿಸರ್ಜನೆ. ಗೈಸ್, ಈಗ ಇಲ್ಲಿಂದ ನಮಗೆ ಗಣೇಶ ಇರುವ ಅಲ್ಲಿಗೆ, ಗಣೇಶ ಇಟ್ಟ ಅಲ್ಲಿಗೆ ಹೋಗಬೇಕು. ಸೊ ನಾವು ಇಲ್ಲಿ ಈಗ ಬರ್ತಾ ಇದ್ದೇವೆ. ಇಲ್ಲಿ ಎಲ್ಲ ವ್ಲಾಗ್ಸ್ ಎಲ್ಲ ಮಾಡ್ತಿದ್ದೆ. ಇಲ್ಲಿ ಇನ್ನೊಂದು ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಫೋಟೋ ಸ್ಟುಡಿಯೋ ಅಂತ. ಇಲ್ಲಿ ಫೋಟೋಗೋಸ್ಕರ RX ಬೈಕ್, ವಿಂಟೇಜ್ ಸ್ಟೈಲ್ RX ಬೈಕ್ ಇಟ್ಟಿದ್ದಾರೆ. ಎಲ್ಲ ವಿಂಟೇಜ್ ಸ್ಟೈಲಲ್ಲಿ ಮಾಡಿದ್ದಾರೆ. ಇಲ್ಲಿ ಕೂರ್ಲಿಕ್ಕೆ ಅಂತ ಜಾಗ. ನಾವೀಗ ಡೈರೆಕ್ಟಾಗಿ ಗಣೇಶ ಇಟ್ಟಿರುವ ಜಾಗಕ್ಕೆ ಹೋಗ್ತಿದ್ದಾವೆ. ಇದು ಡೆಕೋರೇಷನ್ಸ್ ಹೇಗೆ ಅಂತ ಹೇಳಿದರೆ, ಡಿಗ್ರಿ, ಸೆಕೆಂಡ್ PUC, ಫಸ್ಟ್ PUC, ಫೈನಲ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ, ಥರ್ಡ್ ಇಯರ್ ಡಿಗ್ರಿ ಅಂತೆಲ್ಲ ಇರ್ತದೆ. ಸೊ ಅವರಿಗೆ ಪಾರ್ಟಾಗಿ ವಹಿಸಿ ಕೊಡ್ತಾರೆ, ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಈ ರೀತಿ ವರ್ಕ್ ಮಾಡಬೇಕು ಅಂತ. ಸೊ ನಾವೀಗ ಎಂಟ್ರಿ ಆಗ್ತಿದ್ದಾವೆ. ನೋಡಿ, ಎಂಟ್ರೆನ್ಸಿಗೆ ಆಗುವಾಗ ಇಲ್ಲಿ 2 ಗೊಂಬೆ ಇಟ್ಟಿದ್ದಾರೆ. ಗೈಸ್, ಇಲ್ಲಿ ನಾವೀಗ ಎಂಟ್ರೆನ್ಸ್ ಆದ ಕೂಡಲೇ ಇದು ದೇವರಿರುವ ಗುಡಿ. ನೋಡಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳಿ. ನಮಸ್ತೆ, ಇವತ್ತು ನನ್ನ ಜೊತೆ ಸಿದ್ಧಾವನದ ಮುಖ್ಯಪಾಲಕರು ಕೇಶವ್ ಸರ್ ನಮ್ಮೊಟ್ಟಿಗೆ. ನಮಸ್ತೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೇಶವ ಅಂತೇಳಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯ ಮಾರ್ಗದರ್ಶನದಲ್ಲಿ, ಶಿಕ್ಷಣ ಸಂಸ್ಥೆಯ ಅಧೀನದಲ್ಲಿ ನಡೆಸುತ್ತಿರುವಂಥ ಶ್ರೀ ಸಿದ್ಧವನ ಗುರುಕುಲ ಎನ್ನುವಂಥದ್ದು ಇದು ಜಗತ್ತಿನಲ್ಲೇ ಹೆಸರನ್ನು ಪಡೆದಂಥ ಒಂದು ಶಿಕ್ಷಣ ಸಂಸ್ಥೆ. ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರವನ್ನ ಬೋಧಿಸುವಂತ ಒಂದು ವಿನೂತನವಾದಂಥ ಒಂದು ವಿದ್ಯಾಸಂಸ್ಥೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶವಿದ್ದು, ತನ್ನ ಪ್ರತಿಭೆಯೊಂದಿಗೆ ಬದುಕಿನಲ್ಲಿ ಒಂದು ಉತ್ತಮ ಬಾಂಧವ್ಯದ, ಉತ್ತಮ ಒಂದು ಜೀವನವನ್ನು ನಡೆಸಲಿಕ್ಕೆ ಅಡಿಪಾಯವನ್ನ ಕಳಿಸಿಕೊಡುವಂತ ಒಂದು ಸಂಸ್ಥೆ ಅದು ಶ್ರೀ ಸಿದ್ಧವನ ಗುರುಕುಲ. ಅದೆಷ್ಟು ಜನ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಹೊರಗೆ ಹೋಗಿದ್ದಾರೆ, ಸಮಾಜದಲ್ಲಿ ಪ್ರತಿಷ್ಠೆಯ ಜೀವನವನ್ನ ನಡೆಸ್ತಾ ಇದ್ದಾರೆ. ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನ ಹೆಸರನ್ನ ಇವತ್ತು ವಿಶ್ವವ್ಯಾಪಿಗೆ ತಗೊಂಡು ಹೋದಂತ ಹಲವಾರು ಜನ ಇದ್ದಾರೆ. ಪ್ರತ್ಯಕ್ಷವಾಗಿ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಸ್ವತಃ ಶ್ರೀ ಸಿದ್ಧವನದಲ್ಲಿದ್ದುಕೊಂಡು ಸಿದ್ಧವನದ ವಿದ್ಯಾರ್ಥಿಯಾಗಿ ಆಡಿ ನಲಿದಾಡಿ ವಿದ್ಯಾಭ್ಯಾಸವನ್ನ ಪಡೆದಂತ ದಿನಗಳನ್ನ ಅವರು ಇಲ್ಲಿ ಬಂದಾಗ ಮೆಲುಕು ಹಾಕ್ತಾ ಇರ್ತಾರೆ. ಸೊ ಹಾಗಾಗಿ ಅಂತಹ ಮಹಾತ್ಮರು ಓದಿದಂತ ಒಂದು ಪವನವಾದಂತ ಪವಿತ್ರ ಕ್ಷೇತ್ರ ಅದು ಸಿದ್ಧವನ ಗುರುಕುಲ. ಶ್ರೀ ಸಿದ್ಧವನ ಗುರುಕುಲದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ವಿದ್ಯಾರ್ಥಿಗಳ ಮುಖೇನ ಮಾಡಿಸ್ತಾ ಇದ್ದೇವೆ.
ವಿಶೇಷತೆ ಏನು ಅಂತ ಹೇಳಿದ್ರೆ ಸಿದ್ಧವನ ಗುರುಕುಲದಲ್ಲಿ ನಾವು ಅವರಿಗೆ ಮಾರ್ಗದರ್ಶನವನ್ನು ಮಾತ್ರ ಕೊಡ್ತಾ ಇದ್ದೇವೆ ಬಿಟ್ಟರೆ ಉಳಿದ ಎಲ್ಲ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ನಾವು ಮಾಡಿಸ್ತಾ ಇದ್ದೇವೆ. ಸಾಕಷ್ಟು ಕಾರ್ಯಕ್ರಮಗಳು ಇವತ್ತು ವಿದ್ಯಾರ್ಥಿಗಳು ನಡೆಸ್ತಾ ಇದ್ದಾರೆ. ವಾರ್ಷಿಕವಾಗಿ ನಡೆಯುವಂಥ ಗಣೇಶ ಚತುರ್ಥಿ ಕಾರ್ಯಕ್ರಮ ಕೂಡ ಒಂದಾಗಿದೆ. ಬಹಳಷ್ಟು ಅದ್ಭುತವಾಗಿ ಅತ್ಯಂತ ಸೃಜನಶೀಲಾತ್ಮಕವಾಗಿ ಕ್ರಿಯೇಟಿವಿಟಿಯಾಗಿ ಅದನ್ನು ವಿದ್ಯಾರ್ಥಿಗಳು ಹೊರಗೆ ತರ್ತಾ ಇದ್ದಾರೆ. ಈ ಪರಿಸರದವರು ಮಾತ್ರ ಅಲ್ಲದೆ ವಿದ್ಯಾರ್ಥಿಗಳ ಪೋಷಕರು ಊರಿಂದ ಪರ ಊರಿನಿಂದ ಸಾಕಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಸಂತೋಷ ಪಡ್ತಾ ಇದ್ದಾರೆ. ಸೊ ಪ್ರಸ್ತುತ ವರ್ಷದ ಈ ಒಂದು ಚೌತಿ ಕಾರ್ಯಕ್ರಮ ಏನಿದೆ, ಗಣೇಶ ಚತುರ್ಥಿ ಹಬ್ಬ ಏನಿದೆ, ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಂಡು ಪೂಜ್ಯರ ಕುಟುಂಬದವರ ಆಶೀರ್ವಾದವನ್ನು ಪಡ್ಕೊಂಡು ಈ ಗಣೇಶ ಚತುರ್ಥಿ ಕಾರ್ಯಕ್ರಮಕ್ಕೆ ನಾವು ಅಡಿಪಾಯವನ್ನ ಇಟ್ಟಿದ್ದೇವೆ. ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ಒಂದು ಸಮಿತಿಯನ್ನ ರಚನೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಅವರದೇ ಆದಂತಹ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದೇವೆ. ಹಾಗಾಗಿ ಇವತ್ತು ನಾನು ನಿಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಇಲ್ಲಿ ಏನು ಮಾಡಿದ್ದೇವೆ, ಸೊ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಯಾಕೆ ಸಿದ್ಧವನ ಗುರುಕುಲದಲ್ಲಿ ಅಟ್ರಾಕ್ಟಿವ್ ಆಗ್ತದೆ, ತನ್ನನ್ನ ಯಾಕೆ ಸೆಳೆಯುತ್ತದೆ ಎನ್ನುವುದರ ಬಗ್ಗೆ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಗಣೇಶನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದಂತ ಜಾಗವನ್ನ ತೋರಿಸ್ತಾ ಇದ್ದೇನೆ. ಸೊ ಇದು ಒಂದು ಕಟ್ಟಡದ ಒಳಗಡೆ ನಿರ್ಮಿಸಿದಂತಹ ವಿಭಿನ್ನತೆಯನ್ನು ನಾನು ತೋರಿಸ್ತಾ ಇದ್ದೇನೆ. ಇದು ಬರೀ ಖಾಲಿ ಪ್ರದೇಶ ಅಲ್ಲ, ಇದು ಒಂದು ನಮ್ಮ ಪ್ರಾರ್ಥನಾ ಮಂದಿರ. ವಿದ್ಯಾರ್ಥಿಗಳು ಪ್ರತಿನಿತ್ಯ ಬಂದು ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಪ್ರಾರ್ಥನೆ ಮಾಡುವಂತ ಈ ಪರಿಸರ, ಇದು ಜಾಗ, ಇದು ಕಟ್ಟಡದ ಒಳಗಡೆ ಇದೆ. ಬಹಳಷ್ಟು ಅದ್ಭುತವಾಗಿ ಇದನ್ನ ನಾಜೂಕಾಗಿ ಮಾಡಬೇಕಾದಂತ ಪ್ರಮೇಯಗಳಿದೆ. ಸೊ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇದು ಅಂತಿಮ ಪದವಿ ವಿದ್ಯಾರ್ಥಿಗಳು ಇದನ್ನ ಮಾಡಿರುವಂಥದ್ದು. ಸುಮಾರು 1 ತಿಂಗಳಿನಿಂದ ಈ ತಯಾರಿಯನ್ನು ಅವರು ಮಾಡ್ತಾ ಇದ್ದಾರೆ. ಇದು ಒಂದು ಸಣ್ಣ ತೆಂಗಿನ ಮಡಲಿನಿಂದ ಅದನ್ನು ಆವರಿಸಿಕೊಂಡು ಬೈಹುಲ್ಲನ್ನು ತಯಾರಿ ಮಾಡಿಕೊಂಡು ಅದರಲ್ಲಿ ಶಿವನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಿಶೇಷವಾಗಿ ನೀರಿನ ಚಿಮುಕಿಸುವ ಒಂದು ಪ್ರಯೋಗವನ್ನು ಕೂಡ ಅವರಲ್ಲಿ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಹೋದರೆ ನಾವು ವಿಶೇಷವಾಗಿ ಈ ಒಂದು ಪರಿಸರದ ಇದರಲ್ಲಿ ಜಾಗದಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ನಾವು ಪೂಜ್ಯ ಧರ್ಮಾಧಿಕಾರಿ ಅವರ ಅನುಮತಿ ಪಡ್ಕೊಂಡೇ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸಿದ್ರು ಕೂಡ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ತಯಾರಾದ ನಂತರ ಪೂಜ್ಯರ ಮತ್ತು ಅವರ ಕುಟುಂಬದವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಮತ್ತು ಅವರನ್ನ ಕಾರ್ಯಕ್ರಮಕ್ಕೆ ಆಮಂತ್ರಿಸಲಿಕ್ಕಾಗಿ ನಾವು ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದೇವೆ. ಮಕ್ಕಳ ಜೊತೆಯಲ್ಲಿ ಮಕ್ಕಳೊಂದು 8-10 ಜನ ಮಕ್ಕಳನ್ನ ಕರ್ಕೊಂಡು ಕ್ಷೇತ್ರಕ್ಕೆ ಹೋಗ್ತೇವೆ. ಕ್ಷೇತ್ರಕ್ಕೆ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಎನ್ನುವಂಥ ಒಂದು ನಿಲುವಿನಲ್ಲಿ ನಾವೊಂದು ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಟ್ಟು ವಿಶೇಷವಾಗಿ ಒಂದು ಕ್ರಿಯಾತ್ಮಕವಾಗಿ ಅವರ ಸೃಜನಶೀಲತೆಯಂತೆ ತೊಡಗಿಸಿಕೊಂಡು ಒಂದು ಕಾವಂದರಿಗೆ ಗಿಫ್ಟ್ ಕೊಡಬೇಕು ಎನ್ನುವಂತ ಯೋಚನೆ ಮಾಡಿದ್ದೇವೆ. ಇದು ಒಂದು 2-3 ವರ್ಷಗಳ ಹಿಂದೆ ರಚನೆ ಮಾಡಿದಂತಹ ಒಂದು ನಮ್ಮ ಮೈನ್ ಬಿಲ್ಡಿಂಗ್ ವಿದ್ಯಾರ್ಥಿಗಳ ವಸತಿ ಗೃಹದ ಒಂದು ಮಾದರಿಯನ್ನು ಅವರು ರಚನೆ ಮಾಡಿದ್ದಾರೆ. ಇದನ್ನು ಕೂಡ ನೋಡಿ ನಮ್ಮ ಪೂಜ್ಯ ಕಾವಂದರು ಬಹಳಷ್ಟು ಸಂತೋಷ ಪಟ್ಟಿದ್ದಾರೆ. ಇದರಲ್ಲಿ ಮಕ್ಕಳು ಅದರಲ್ಲಿ ತನ್ನ ನಾಜೂಕುತನವನ್ನ, ತನ್ನಲ್ಲಿರುವಂಥ ಕ್ರಿಯಾಶೀಲತೆಯನ್ನು ಅವರು ತೊಡಗಿಸಿಕೊಂಡಿದ್ದಾರೆ. ಇದು ಅದಕ್ಕಿಂತ ಹಿಂದಿನ ವರ್ಷ ನಮ್ಮ ಪ್ರಾರ್ಥನಾ ಮಂದಿರ, ಇದು ನೈಜತೆಯನ್ನ ತೋರಿಸುವಂತ ಒಂದು ಪ್ರಾರ್ಥನಾ ಮಂದಿರ. ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ಪ್ರಾರ್ಥನಾ ಮಂದಿರದಲ್ಲಿ ವಿದ್ಯಾರ್ಥಿಗಳು ಪ್ರಾರ್ಥನೆಯನ್ನ, ಧ್ಯಾನವನ್ನ ಮತ್ತು ಯೋಗಾಸನವನ್ನ ಮಾಡ್ತಾ ಇದ್ದಾರೆ. ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ವರ್ಷ 2024-25ನೇ ಸಾಲಿನ ಗಣೇಶ ಚತುರ್ಥಿ ಹಬ್ಬದ ಈ ಸಂದರ್ಭದಲ್ಲಿ ದ್ವಿತೀಯ PUCಯ ವಿದ್ಯಾರ್ಥಿಗಳು ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೆವು. ಅದರಲ್ಲಿ ಒಂದು 10-13 ಜನ ವಿದ್ಯಾರ್ಥಿಗಳು ಸೇರಿಸಿಕೊಂಡು ಅವರದೇ ಆದಂಥ ಟೆಕ್ನಿಕ್ಗಳನ್ನ, ಯಾಕಂದ್ರೆ 14 ಜನರಲ್ಲಿ 13 ಜನರಲ್ಲೂ ಕೂಡ ಅವರದಲ್ಲಿ ಒಂದೊಂದು ಹೊಸತನಗಳಿದೆ, ಅವರದೇ ಆದಂಥ ಹೊಸತನಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅವರು ಅದರಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸಿಕೊಟ್ಟಿದ್ದಾರೆ. ಈ ವರ್ಷ ವಿಶೇಷತೆಯಾಗಿ ಅವರಿಗೆ ಪೂಜ್ಯರಿಗೆ ದೇವಸ್ಥಾನದ ಮಾದರಿಯನ್ನ, ನಮ್ಮ ಆರಾಧ್ಯ ದೇವರಿರುವಂಥ ಮಂಜುನಾಥ ಸ್ವಾಮಿ ನೆಲೆಯಾಗಿರುವಂಥ ಕ್ಷೇತ್ರದ ದೇವಾಲಯದ ಚಿತ್ರಣವನ್ನ ಇವತ್ತು ಪೂಜ್ಯರಿಗೆ ಸಮರ್ಪಿಸಬೇಕು ಅಂತ ಹೇಳಿಕೊಂಡು ಉದ್ದೇಶವನ್ನ ಇಟ್ಟುಕೊಂಡು ಮಾಡಿದ್ದಾರೆ. ಸುಮಾರು ಒಂದು 20-25 ದಿನ ಅವರದನ್ನ ತೊಡಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಎಲ್ಲ ಕಲ್ಪನೆ ಬಹಳಷ್ಟು ಚೆನ್ನಾಗಿಟ್ಕೊಂಡು ಕ್ಷೇತ್ರದಲ್ಲಿ ಹೇಗೆ ಕಟ್ಟಡ ಇದೆಯೋ ಅದೇ ರೀತಿಯ ಮಾದರಿಯನ್ನ ಅವರು ತಂದಿದ್ದಾರೆ. ಸೊ ಹಾಗಾಗಿ ವಿಶೇಷತೆ ಏನು ಅಂತಂದ್ರೆ, ಈ ಒಂದು ಮಾದರಿಯಲ್ಲಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲೊಂದು ಬಟನ್ ಸಿಸ್ಟಮ್ ಅನ್ನ ಅಳವಡಿಸಿದ್ದಾರೆ. ಈ ಬಟನ್ ಅನ್ನ ಒತ್ತಿದ ತಕ್ಷಣ ಏನು ಅಂತ ಹೇಳಿದ್ರೆ ಅಲ್ಲಿ ಆಮಂತ್ರಣ ಪತ್ರಿಕೆ ಮೇಲೆ ಬರ್ತದೆ. ಬಟನ್ ಅನ್ನ ವಾಪಸ್ ಒತ್ತಿದ ನಂತರ ಇನ್ನೊಂದು ಬಟನ್ ಅನ್ನು ಒಪ್ಪಿಸಿದ ತಕ್ಷಣ ಆ ಇನ್ವಿಟೇಷನ್ ಯಥಾಸ್ಥಿತಿಗೆ ಬಂದು ಅದು ಮಾಡಿನ ರೀತಿಯಲ್ಲಿ ತೋರಿಸಿಕೊಡ್ತಾ ಇದೆ.
ಸೊ ಇದು ವಿಶೇಷತೆ. ಇದು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಯಾರಿಗೂ ಗೊತ್ತಿರೋದಿಲ್ಲ ಅದು. ಹಾಗಾಗಿ ಇದನ್ನು ನೋಡಿ ಪೂಜ್ಯರು ಬಹಳಷ್ಟು ಖುಷಿ ಪಟ್ಟಿದ್ದಾರೆ. ಅವರಿಗೆ ಆಮಂತ್ರಣ ಪತ್ರಿಕೆಯನ್ನು ಅದರಲ್ಲಿ ನಾವು ಫಿಕ್ಸ್ ಮಾಡಿದ್ದಾರೆ ಅವರು. ಸೊ ಇಲ್ಲೂ ವಿಶೇಷತೆ ಏನು ಅಂತಂದ್ರೆ, ಈ ಎರಡು ಮಹಾದ್ವಾರಗಳ ಎದುರಿನಲ್ಲಿ ಮಂಜುನಾಥ ಸ್ವಾಮಿ ಮತ್ತು ಇಲ್ಲಿ ಅಮ್ಮನವರೊಂದು ಫೋಟೋವನ್ನ ಒಳಗಡೆ ಗರ್ಭಗುಡಿಯಲ್ಲಿ ಫಿಕ್ಸ್ ಮಾಡಿದ್ದಾರೆ ಅವರು. ಮುಖ್ಯವಾಗಿ ಈ ಒಂದು ಆಮಂತ್ರಣ ಪತ್ರಿಕೆಯನ್ನ ನಾವು ಧರ್ಮಸ್ಥಳಕ್ಕೆ ತಗೊಂಡು ಹೋದಾಗ ಇವರಿಗೆ ಪೂಜ್ಯರಿಗೆ ಅದನ್ನ ಕೊಟ್ಟಾಗ ಬಹಳಷ್ಟು ಖುಷಿಯಿಂದ ಅದನ್ನ ಅವರು ಸ್ವೀಕಾರ ಮಾಡಿ ಸಿಗ್ನೇಚರ್ ಕೂಡ ಇದರಲ್ಲಿ ಮಾಡಿದ್ದಾರೆ. ಅವರೊಂದು ಸಹಿಯನ್ನ ಕೂಡ ಅವರು ತಂದಿದ್ದಾರೆ. ಸೊ ಅದರಲ್ಲದೆ ವಿಶೇಷತೆ ಏನು ಅಂತಿದ್ರೆ, ನಮ್ಮ ಮಕ್ಕಳಿಗೆ ನಮ್ಮ ಒಂದು ಸಿದ್ಧವನದ ಇತಿಹಾಸವನ್ನ ಕ್ರಿಯೇಟ್ ಮಾಡಿದ್ದಾರೆ ಅವರು ಈ ವರ್ಷ. ಯಾಕೆಂತ ಹೇಳಿದ್ರೆ ಇದು ಅವರಿಗೆ ಬಹಳಷ್ಟು ಖುಷಿ ಕೊಟ್ಟು ಶ್ರೀ ಕ್ಷೇತ್ರದ ಜನಪ್ರಿಯವಾದಂತ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತ ಮಂಜೂಷ ವಸ್ತು ಸಂಗ್ರಹಾಲಯ ಏನಿದೆ ಅದಕ್ಕೆ ಇದನ್ನು ಕೊಡಬೇಕು ಅಂತೇಳಿ ಪೂಜ್ಯರು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಅದರಿಂದ ಬಹಳಷ್ಟು ಧನ್ಯತರಾಗಿದ್ದೇವೆ. ಯಾಕಂದ್ರೆ ಮಂಜೂಷ ವಸ್ತು ಸಂಗ್ರಹಾಲಯಕ್ಕೆ ಒಂದು ಹೋಗಬೇಕಿದ್ರೆ ಅದು ಪೂಜ್ಯರು ಅಷ್ಟು ಯೋಚನೆ ಮಾಡಿ ಆ ಒಂದು ನಿರ್ಧಾರವನ್ನು ತಗೊಳ್ತಾರೆ. ಹಾಗಾಗಿ ಅದು ನಮಗೊಂದು ಹೆಮ್ಮೆ ತಂದಿದೆ. ನಮ್ಮ ವಿದ್ಯಾರ್ಥಿಗಳ ಸಾಧನೆಗೆ ಸಿಕ್ಕಿದಂತ ಒಂದು ದೊಡ್ಡ ಗೌರವ ಅಂತ ನಾವು ಭಾವಿಸಿದ್ದೇವೆ. ಹಾಗಾಗಿ ಪೂಜ್ಯರಿಗೆ ನಾನೊಂದು ವಿನಂತಿ ಮಾಡಿದ್ದೇನೆ. 3 ದಿನ ನಮ್ಮಲ್ಲಿ ಗಣೇಶ ಚತುರ್ಥಿ ಹಬ್ಬ ಇದೆ. ಈ ಹಬ್ಬ ಕಳೆದ ತಕ್ಷಣ ನಾನು ಅದನ್ನ ಮಂಜೂಷ ವಸ್ತು ಸಂಗ್ರಹಾಲಯಕ್ಕೆ ನಾವು ಅದನ್ನ ತಲುಪಿಸ್ತೇವೆ ಎನ್ನುವಂಥದ್ದನ್ನು ನಾನು ಅವರಿಗೆ ವಿನಂತಿಸಿಕೊಂಡಿದ್ದೇನೆ. ಹಾಗಾಗಿ ಇನ್ನು ಚೌತಿ ಮುಗಿದ ತಕ್ಷಣ ಅದನ್ನ ಮಂಜೂಷ ವಸ್ತು ಸಂಗ್ರಹಾಲಯಕ್ಕೆ ನಾವು ಕಳಿಸಿಕೊಡ್ತಾ ಇದ್ದೇವೆ. ಸೊ ಹೀಗೆ ಮುಂದಿನ ವರ್ಷ ಇನ್ನು ವಿದ್ಯಾರ್ಥಿಗಳು ಬೇರೆ ರೀತಿಯ ಒಂದು ಕ್ರಿಯೇಟಿವಿಟಿಯನ್ನು ಅವರು ತರ್ತಾ ಇರ್ತಾರೆ. ನಿಮಗೆ ಮುಂದೆ ಬಂದಾಗ ನಾವು ನಿಮಗೆ ಇನ್ನೂ ತೋರಿಸ್ತಾ ಇದ್ದೇನೆ. ಸೊ ಇದು ಒಂದು ದಡೆ ಇದೆ, ಇದರ ಮೇಲೆ ಹೋಗ್ಲಿಕ್ಕೆ, ಯಾಕಂದ್ರೆ ಇದು ಬಿದಿರಿನ ಇದರಲ್ಲಿ ಮಾಡಿದ್ದಾರೆ ಅವರು. ಬಿದಿರಿನಿಂದ ಮೇಲೆ ಹತ್ತಿಕೊಂಡು ಬರಲಿಕ್ಕೆ ಒಂದು ಸಂಕ ಟೈಪಲ್ಲಿ ಮಾಡಿದ್ದಾರೆ ಅವರು. ಸೊ ನಿಮಗೆ ಸ್ವಲ್ಪ ಮುಂದೆ ಬಂದ್ರೆ ನೀವು ಕಾಣಬಹುದು, ಇಲ್ಲೊಂದು ಕೆರೆ ಇದೆ. ಕೆರೆಯನ್ನು ನಾವು ದಾಟಿ ಹೋಗ್ಲಿಕ್ಕಾಗಿ ಅವರು ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಕೃತಕವಾಗಿ ನಾವು ಬಿದಿರಿನಿಂದ ಮಾಡಿದ್ದಾರೆ ಅವರು. ಅಡಿಕೆ ಮರಗಳು ಮತ್ತು ಬಿದಿರನ್ನು ಉಪಯೋಗ ಮಾಡಿಕೊಂಡು ಇದರು ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಿದಿರಿನ ದಬ್ಬೆಗಳನ್ನು ಬಡಿದು ಅದರಲ್ಲಿ ನಮಗೆ ಹೋಗ್ಲಿಕ್ಕೆ ನಮಗೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು. ಇದು ನೀರಿನ ಪಾಂಡ್ ಇದೆ, ನೀರಿನ ಒಂದು ಕೆರೆ ಇದೆ. ಇಲ್ಲಿ ಕೃಷ್ಣನನ್ನ ಮಧ್ಯದಲ್ಲಿ ಇಟ್ಟಿದ್ದಾರೆ. ನೀರನ್ನ ಚಿಮುಕಿಸುವ ರೀತಿಯಲ್ಲಿ ಮೇಲೆ ಅದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದ್ಭುತ ಕಲ್ಪನೆಯನ್ನ ಇಟ್ಟುಕೊಂಡು ಇವು ಮಾಡಿದಂತ ಒಂದು ಕೆಲಸಗಳಿದು. ಸೊ ಮುಂದೆ ಬಂದ್ರೆ ಸ್ವಲ್ಪ ಗ್ರಾಸ್ಗಳು ಅಂದ್ರೆ ಹುಲ್ಲಿನ ಒಂದು ಇದನ್ನ ವ್ಯವಸ್ಥೆ ಮಾಡಿದ್ದಾರೆ. ಸೊ ಪ್ರಾಣಿಗಳನ್ನ ಅದರ ಜೊತೆಯಲ್ಲಿ ಇಟ್ಟುಕೊಂಡು ಒಂದು ಆಕರ್ಷಣೆಗಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ತೆಂಗಿನ ಮಡಿಲಿನಿಂದ ಮಾಡಿದ್ದಾರೆ. ಯಾಕಂದ್ರೆ ಇದು ಕೂಡ ದುಡ್ಡು ಕೊಡಬೇಕು ಅಂದ್ರೆ, ಯಾಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಒಂದು 500 ತೆಂಗಿನ ಮರಗಳಿದೆ. ಇದರಲ್ಲಿ ಕಡಿದು ನಾವು ಮಕ್ಕಳಿಗೆ ಕೊಟ್ಟಿದ್ದೇವೆ. ಹಾಗಾಗಿ ಇದನ್ನು ಉಪಯೋಗ ಮಾಡಿಕೊಂಡು ಬಹಳಷ್ಟು ಅವರು ಇದನ್ನ ಮಾಡಿದ್ದಾರೆ. ಇದು ತೆಂಗಿನ ಮಡಲಿನಿಂದ ಮಾಡಿರುವಂಥದ್ದು. ಆಕರ್ಷಣೆಗಾಗಿ ಇದನ್ನ ಅವರು ಮಾಡಿದ್ದಾರೆ. ಸೊ ನಾವು ನಿಮಗೆ ಮುಂದೆ ಬಂದ್ರೆ ಸ್ವಲ್ಪ, ಯಾಕಂದ್ರೆ ಇದೆಲ್ಲವೂ ಕೂಡ ಆಲ್ಟರ್ನೇಟ್ ಮಾಡಿದ್ದಾರೆ. ಯಾಕಂದ್ರೆ ಪ್ರಾಣಿಗಳು ಕೂತ್ಕೊಳ್ಳುವಂಥದ್ದು. ಇದು ಕಲ್ಲಿನ ಒಂದು ಮಾದರಿಯನ್ನು ಮಾಡಿದ್ದಾರೆ ಅವರು. ಬಂಡೆ ಕಲ್ಲಿನ ಮೇಲೆ ಹುಲಿ ಕೂತಂತ ಒಂದು ದೃಶ್ಯವನ್ನ ಅವರು ಮಾಡಿದ್ದಾರೆ. ಸೊ ದೇವರ ಪಕ್ಕದಲ್ಲಿ 2 ದೊಡ್ಡ ಬೃಹತ್ ಗಾತ್ರದ ಕಲಶಗಳನ್ನು ಅವರು ಆಯೋಜನೆ ಮಾಡಿದ್ದಾರೆ. ವಿಶೇಷ ಆಕರ್ಷಣೆಯಾಗಿ ಪ್ರತಿ ವರ್ಷ ಕೂಡ ಒಂದು ಕುತೂಹಲ ಇರ್ತದೆ ಬಂದವರಿಗೆಲ್ಲರಿಗೂ ಕೂಡ, ಈ ವರ್ಷ ಒಳಗಿನ ಸಿಸ್ಟಮ್ ಹೇಗಿರ್ಬೋದು ಎನ್ನುವಂಥದ್ದು ಬಗ್ಗೆ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಪರ್ವತದಿಂದ ನೀರು ಕೆಳಗೆ ಹರಿದು ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು. ಅದನ್ನು ತೋರಿಸಬೇಕು ಎನ್ನುವಂಥದ್ದು. ಗಣಪತಿಯ ಬ್ಯಾಕ್ಗ್ರೌಂಡಿನಲ್ಲಿ ಹಿಂಭಾಗದಲ್ಲಿ ಈ ಒಂದು ಪರ್ವತ ಸೀನರಿಗಳಿದೆ. ಅದರಿಂದ ನೀರು ಜರಿದು ಜರಿಯಾಗಿ ಕೆಳಗೆ ಬರ್ತದೆ. ಅದು ಕೆಳಗೆ ಬಂದು ಇನ್ನೊಂದು ರೀಸೈಕಲ್ ಪ್ರಾಡಕ್ಟನ್ನು ಮಾಡಿದ್ದಾರೆ ಅವರು. ವಾಪಸ್ ಅದು ಅದೇ ನೀರಿನಿಂದ ಮತ್ತೆ ವಾಪಸ್ ಅದು ನೀರು ಜರಿಯಲ್ಲಿ ಬಂದ ಹಾಗೆ ವ್ಯವಸ್ಥೆಯನ್ನು ಜೋಡಣೆ ಮಾಡಿದ್ದಾರೆ. ಸೊ ಕೆಲವೊಂದು ತಾಂತ್ರಿಕತೆಯನ್ನು ಮಕ್ಕಳು ಇಲ್ಲಿ ವ್ಯವಸ್ಥಿತವಾಗಿ ಅದನ್ನು ಅಳವಡಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇದು ವಿಶೇಷವಾಗಿ ನಾವು ಗಣಪತಿ ನಮ್ಮ ಆರಾಧ್ಯ ದೇವರು 3 ದಿನ ನಾವು ಬಹಳಷ್ಟು ವ್ಯವಸ್ಥಿತವಾಗಿ ನಾವು. ಸೊ ಇಲ್ಲಿ ನಾನು ನಿಮಗೆ ವಿಶೇಷತೆ ಏನು ತರ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಗಣಪತಿಯನ್ನು ರಚನೆ ಮಾಡಿರುವಂಥದ್ದು ನಮ್ಮ ವಿದ್ಯಾರ್ಥಿಗಳು. ಈ ಗಣಪತಿಯನ್ನು ಮಾಡಿರುವಂಥದ್ದು ನಮ್ಮ ವಿದ್ಯಾರ್ಥಿಗಳು. ಒಂದು 3 ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ನಾವು ಕಳಿಸ್ತಾ ಇದ್ದೇವೆ.
ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳನ್ನು ವಿಚಾರಿಸಿಕೊಂಡ ನಂತರ ಯಾರಿಗೆ ಆಸಕ್ತಿ ಇದೆ ಆ 3 ಜನ ವಿದ್ಯಾರ್ಥಿಗಳನ್ನು ನಾವು ವಿ ಕೆ ವಿಟ್ಲ ಅಂತ ಒಬ್ಬರು ನಮ್ಮ ಉಜಿರೆಯಲ್ಲಿದ್ದಾರೆ. ಸೊ ಅವರು ಗೈಡೆನ್ಸ್ ಕೊಡ್ತಾರೆ, ಅದನ್ನು ಹೀಗೆ ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಅವರ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದ ಪ್ರಕಾರ ಈ ಗಣಪತಿಯನ್ನು ನಾವು ಪ್ರತಿ ವರ್ಷ ನಮ್ಮ ಮಕ್ಕಳಿಂದಲೇ ಅದನ್ನು ಮೂಡಿ ಬರ್ತಾ ಇದೆ. ಸೊ ಪ್ರತಿ ವರ್ಷ ಕೂಡ ಫೈನಲ್ ಡಿಗ್ರಿ ವಿದ್ಯಾರ್ಥಿಗಳು ಒಂದು ಕಾನ್ಸೆಪ್ಟನ್ನು ತರ್ತಾರೆ, ಗಣಪತಿಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳ್ಕೊಂಡು. ಸೊ ಕಳೆದ ವರ್ಷ ನಾವು ಗರುಡನ ರೂಪದಲ್ಲಿ ಗರುಡನ ರೆಕ್ಕೆಯನ್ನು ಜೋಡಣೆ ಮಾಡಿಕೊಂಡು ಗಣಪತಿಯನ್ನು ಹಾರುವ ಒಂದು ರೀತಿಯಲ್ಲಿ ಮಾಡಿದರೆ, ಈ ವರ್ಷ ಹೊಸದಾಗಿ ತಾವರೆಯ ಮೇಲೆ ಗಣಪತಿ ಪೀಠಾಸೀನರಾಗುವಂಥ ಒಂದು ಸಂದರ್ಭವನ್ನು ಕಾಣಿಸಬೇಕು ಅಂತ ಹೇಳ್ಕೊಂಡು ತಾವರೆಯ ಮೇಲೆ ಗಣಪತಿ ಕೂತಿರುವಂಥದ್ದು, ಜೊತೆಯಲ್ಲಿ ವಿದ್ಯಾಗಣಪತಿಯಾಗಿ ಮಾಡಿದ್ದಾರೆ. ಪುಸ್ತಕವನ್ನು ಹಿಡಿದ ರೀತಿಯಲ್ಲಿ ಗಣಪತಿಯನ್ನು ಈ ವರ್ಷ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಇನ್ನೊಂದು ನೈಜತೆ ಏನು ಅಂತ ಹೇಳಿದ್ರೆ, ಸೊ ನಾವಿಲ್ಲಿ ನಮ್ಮಲ್ಲಿ ದೇವರಿಗೆ ವೈದಿಕ ವಿಧಿವಿಧಾನಗಳನ್ನು ಮಾಡಲಿಕ್ಕೆ ನಾವು ಯಾರನ್ನು ಕೂಡ ಅರ್ಚಕರನ್ನು ನಾವು ಹೊರಭಾಗದಿಂದ ಕರೆತರೋದಿಲ್ಲ. ಸೊ ನಮ್ಮ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತೇವೆ. ಸುಮಾರು ಪ್ರತಿ ವರ್ಷ ಕೂಡ ನಮ್ಮಲ್ಲಿ ಒಂದು 25ರಿಂದ 30 ಜನ ಬ್ರಾಹ್ಮಣ ವಿದ್ಯಾರ್ಥಿಗಳಿದ್ದಾರೆ. ಸೊ ಅವರಿಗೇ ತಯಾರಿಯನ್ನು ಮಾಡಿ ವೈದಿಕದ ಬಗ್ಗೆ ಇಲ್ಲಿಯ ವಿಧಿವಿಧಾನಗಳು ಏನಿದೆ ಅದನ್ನು ಸಂಪೂರ್ಣವಾಗಿ ಆಚರಿಸುವಂಥದ್ದು, ಅದರ ರೀತಿ ನೀತಿಗಳ ಬಗ್ಗೆ ನಾವು ಅವರಿಗೆ ಮಾಹಿತಿಯನ್ನು ಮಾರ್ಗದರ್ಶನವನ್ನು ಕೊಟ್ಟು ಅವರನ್ನು ತಯಾರಿ ಮಾಡ್ತೇವೆ. ಸೊ ನಮ್ಮಲ್ಲಿ ಇಲ್ಲಿಯ ಸಹಪಾಲಕರೊಬ್ಬರಿದ್ದಾರೆ ಲಕ್ಷ್ಮೀಶ್ ಭಟ್ ಅಂತೇಳಿ, ಅವರು ಭೌತಶಾಸ್ತ್ರದ ಉಪನ್ಯಾಸಕರು PU ಕಾಲೇಜಿನಲ್ಲಿ. ಸೊ ಅವರು ಈ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾರೆ. ಅವರು ಈ ಹೇಗೆ ಮಾಡ್ಬೋದು, ಪೂಜೆಯ ವಿಧಾನಗಳು ಹೇಗಿರ್ತದೆ ಅಂತ ಹೇಳಿಕೊಂಡು ಮತ್ತು ಅವರಿಂದಲೇ ಪೂಜೆ ಮಾಡಿಸ್ತಾರೆ ವಿದ್ಯಾರ್ಥಿಗಳು. ಹಾಗಾಗಿ ಮಂತ್ರಪಠನ ಇರ್ಬೋದು, ಇಲ್ಲಿ ಬರುವಂಥ ಪೂಜೆಗಳಿರ್ಬೋದು, ಅದರ ವಿಧಿ ವಿಧಾನಗಳಿರ್ಬೋದು, ಯಾರಾದರೂ ಅತಿಥಿಗಳು ಬಂದಾಗ ಅವರಿಗೆ ಹಣ್ಣುಕಾಯಿ ಮಾಡಿ ಅಥವಾ ಪ್ರಸಾದವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಆ ವಿದ್ಯಾರ್ಥಿಗಳೇ ಮಾಡ್ತಾರೆ. ನಾವೇನು ಅವರಿಗೆ ಹೇಳಬೇಕು ಅಂತ ಇಲ್ಲ. ಸೊ ಅಷ್ಟು ನೈಪುಣ್ಯತೆಯನ್ನು ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದು ಒಂದು ನಮ್ಮ ವಿಶೇಷತೆ, ನಮ್ಮ ವಿದ್ಯಾರ್ಥಿಗಳೇ ಇದನ್ನು ನಿರ್ವಹಿಸುವಂಥದ್ದು. ಅಂದರೆ ಅದೇ ಯಥಾಸ್ಥಿತಿಯಾಗಿ ನಾವು ಬರ್ತಾ ಇದ್ದೇವೆ. ನಾವು ದೇವರ ದರ್ಶನವನ್ನು ಮಾಡಿ ಮತ್ತೆ ನಮಗೆ ಹೋಗಲಿಕ್ಕೆ ಸಿಗುವಂಥದ್ದು ಇನ್ನೊಂದು ದ್ವಾರ. ಒಂದು ಬರಲಿಕ್ಕೆ ಆ ಕಡೆಯಿಂದ ದ್ವಾರ ಕೊಟ್ಟರೆ ಇನ್ನೊಂದು ನಮಗೆ ವಾಪಸ್ ದೇವರ ದರ್ಶನ ಮಾಡಿಕೊಂಡು ಹೋಗಲಿಕ್ಕೆ ಇನ್ನೊಂದು ದಾರಿಯನ್ನು ನಾವು ಕೊಡ್ತಾ ಇದ್ದಾರೆ. ಸೊ ಇದು ಕೂಡ ಹಾಗೆಯೇ ಬಿದಿರಿನಿಂದ ನಿರ್ಮಿಸಿ ಒಂದು ವಿಶೇಷವಾಗಿ ನಾವು ಆ ಕೆರೆಯನ್ನು ದಾಟಿ ಹೋಗುವಂಥದ್ದು, ಸರೋವರವನ್ನು ದಾಟಿ ಹೋಗುವಂಥ ಒಂದು ರೀತಿಯಲ್ಲಿ ಅವರು ಒಂದು ಅವಕಾಶವನ್ನು ನಮಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಮುಂದಕ್ಕೆ ಬಂದರೆ ಇಲ್ಲಿ ಪ್ರಸಾದ ವಿತರಣೆ ಒಂದು ಕೌಂಟರ್ ಇದೆ. ಇಲ್ಲಿ ಕೂಡ ಹಾಗೆ ತೀರ್ಥ ಪ್ರಸಾದ ಕೊಡ್ತಾರೆ. ಮತ್ತು ಇಲ್ಲಿ ಅವಲಕ್ಕಿ ಪಂಚಕಜ್ಜಾಯ ಇದೆ. ಇದು ವಿಶೇಷವಾಗಿ ಧಾನ್ಯದಿಂದ ಮಾಡಿದಂಥ ಒಂದು ಪ್ರಸಾದವನ್ನು ಕೂಡ ಇಲ್ಲಿ ಭಕ್ತಾದಿಗಳು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇದನ್ನು ಕೊಡಲಿಕ್ಕೆ ಕೂಡ ಹಾಗೆ ನಾವು ಅಲ್ಲಿ ಹೇಳಿದ ಹಾಗೆಯೇ ನಾವು ಬ್ರಾಹ್ಮಣ ವಿದ್ಯಾರ್ಥಿಗಳನ್ನು ವ್ಯವಸ್ಥೆ ಮಾಡಿದ್ದೇವೆ. ಅವರಿಂದಲೇ ಒಂದು ಶಿಫ್ಟ್ ರೀತಿಯಲ್ಲಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಅವರೇ ನಿರ್ವಹಣೆ ಮಾಡುವಂಥದ್ದು. ಸೊ ಇದು ವಿಶೇಷತೆ. ಜೊತೆಯಲ್ಲಿ ಇಲ್ಲಿ ನಿನ್ನೆ ಪೂಜ್ಯ ಧರ್ಮಾಧಿಕಾರಿಗಳು ಬಂದಿದ್ದಾರೆ. ಬಹಳಷ್ಟು ಇದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಇದು ಸಾಮಾನ್ಯ ಕೆಲಸಗಳಲ್ಲ. ಬೇರೆ ಒಂದು ಹೊರಭಾಗದಲ್ಲಿ ಗದ್ದೆಯಲ್ಲಿ ಇದನ್ನು ಮಾಡೋದಿದ್ದರೆ ಸುಲಭ. ಯಾಕಂದರೆ ಅಲ್ಲಿ ಯಾವುದೇ ಒಂದು ಕಂಬ ಹಾಕಲಿಕ್ಕೆ, ಗುಂಡಿ ತೋಡ್ಬೋದು, ಏನೇ ಮಾಡ್ಬೋದು, ಅದು ಸುಲಭದ ವಿಚಾರ. ಆದರೆ ಇದು ಒಂದು ಬಿಲ್ಡಿಂಗಿನ ಒಳಗಡೆ ಟೈಲ್ಸ್ ಹಾಕಿದಂಥ ಒಂದು ಕಟ್ಟಡದ ಒಳಗಡೆ ಇದೆಲ್ಲ ಇಷ್ಟು ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕಿದ್ರೆ ಭಾಳಷ್ಟು ಕಷ್ಟ ಇದೆ. ವಿದ್ಯಾರ್ಥಿಗಳ ಶ್ರಮವನ್ನು ನಿನ್ನೆ ಪೂಜ್ಯ ಧರ್ಮಾಧಿಕಾರಿಗಳು ಭಾಳಷ್ಟು ಕೊಂಡಾಡಿದ್ದಾರೆ, ಭಾಳಷ್ಟು ಹೊಗಳಿದ್ದಾರೆ. ಹಾಗಾಗಿ ಕಾವಂದರ ದರ್ಶನ ಕೂಡ ನಿನ್ನೆ ಆಗಿದೆ. ಪೂಜ್ಯರು ಬಂದು ಒಂದು ಪೂಜೆಯನ್ನು ಸಲ್ಲಿಸಿ ಅವರು ಮತ್ತೆ ನಿರ್ಗಮಿಸಿದ್ದಾರೆ. ಹಾಗಾಗಿ ನಾವು ಯಾವತ್ತೂ ಕೂಡ ಪೂಜ್ಯರಿಗೆ ಧನ್ಯತೆ ಆಗಿರ್ತೇವೆ. ಓವರಾಲ್ ನಮ್ಮ ಕಾರ್ಯಕ್ರಮಕ್ಕೆ ಪೂಜ್ಯ ಧರ್ಮಾಧಿಕಾರಿಗಳಿಂದಲೇ ಈ ಕಾರ್ಯಕ್ರಮದ ಯಶಸ್ವಿಯಾಗಿದೆ. ಯಾಕೆಂತ ಹೇಳಿದ್ರೆ ನಮಗೆ ಇಲ್ಲಿ ಬೇಕಾದಂಥ ಎಲ್ಲ ಪರಿಕರಗಳನ್ನು ಇನ್ನೊಂದು ಅಲ್ಲಿ ನಮಗೆ ನಾನು ಹೇಳಲಿಕ್ಕೆ ಮರೆತೋದೆ, ನಮಗೆ ಪೂಜ್ಯ ಧರ್ಮಾಧಿಕಾರಿಗಳ ಒಂದು ಭಾವಚಿತ್ರವನ್ನು ನಾವು ಇಟ್ಟಿದ್ದೇವೆ. ಯಾಕೆಂದರೆ ನಮ್ಮ ಅನ್ನದಾತರು ನಮ್ಮ ಎಲ್ಲ ಕಾರ್ಯಕ್ರಮಗಳ ರೂವಾರಿಯಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ಕೊಡುವಂಥದ್ದು, ಎಲ್ಲ ಕಾರ್ಯಕ್ರಮಗಳಿಗೆ ಅವರ ಆಶೀರ್ವಾದದಿಂದಲೇ ಇದು ನಡೀತಾ ಇರ್ತದೆ. ಇಲ್ಲಿ ಏನು ಬೇಕಾ ಈ ಅಲಂಕಾರಿಕವಾದಂಥ ಕೆಲವೊಂದು ವಸ್ತುಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದಲೇ ನಮಗೆ ಒದಗಿ ಕೊಟ್ಟಿದ್ದಾರೆ. ನಾವು ಕೇಳಿದಾಗ ನಮ್ಮ ಮಕ್ಕಳಿಗೆ, ಸಿದ್ಧವನದ ಮಕ್ಕಳಿಗೆ ಯಾವತ್ತು ಇಲ್ಲ ಎನ್ನುವಂಥ ಮಾತು ಯಾವತ್ತೂ ಬರಲಿಲ್ಲ. ಹಾಗಾಗಿ ಇಡೀ ಸಿದ್ಧವನದ ಚೌತಿ ಕಾರ್ಯಕ್ರಮ ಇರೋದು, ಇತರೆ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಈ ಕಾರ್ಯಕ್ರಮದ ಅತ್ಯಂತ ಯಶಸ್ವಿ ಕಾರ್ಯಕ್ರಮಕ್ಕೆ ಪೂಜ್ಯರ ನಮಗೆ ಆಶೀರ್ವಾದ, ಪೂಜ್ಯರ ಸಹಕಾರ, ಪೂಜ್ಯರ ಬೆಂಬಲದಿಂದಾಗಿ ನಾವು ಮಾಡ್ತಾ ಇದ್ವಿ ಅನ್ನೋಂಥದ್ದನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ನಾವು ಒಪ್ಪಿಕೊಳ್ತಾ ಇದ್ದೇವೆ. ಅವರಿಗೆ ಯಾವತ್ತೂ ಕೂಡ ನಾವು ಋಣ ನಮ್ಮ ಮೇಲಿದೆ ಎನ್ನುವಂಥದ್ದನ್ನು ನಾನು ಖಂಡಿತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.
ಗೈಸ್ ಕೇಳಿದ್ವಲ್ಲ ನೋಡಿ ಯಾವ ರೀತಿ ಎಷ್ಟು ಚಂದ ಡೆಕೋರೇಷನ್ ಮಾಡ್ತಾರೆ ಹಾಗೂ ಎಷ್ಟು ಚಂದ ಅರೇಂಜ್ಮೆಂಟ್ ಮಾಡ್ತಾರೆ ಅಂತ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ನಾನು ಗಣೇಶ ಇರುವ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಾಯ್. ಥ್ಯಾಂಕ್ ಯು.